ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್. ಲೂಕ 9ನೇ ಅಧ್ಯಾಯ 10ರಿಂದ 17ನೇ ವಾಕ್ಯಗಳು. ಇನ್ನು ನಾವು ಸುವಾರ್ತೆಯಲ್ಲಿ ನೋಡುವುದು ಕೇವಲ ಒಂದು ಅದ್ಭುತ ಘಟನೆಯಲ್ಲ, ದೇವರ ಹೃದಯವನ್ನು ತೆರೆದಿಟ್ಟಿರುವ ಒಂದು ದಿವ್ಯ ಪ್ರಕಟಣೆ. 5 ರೊಟ್ಟಿಗಳು, 2 ಮೀನು ಮತ್ತು 5,000 ಜನರು. ಯೇಸು ಕ್ರಿಸ್ತು ಶಿಷ್ಯರಿಗೆ ಹೇಳುತ್ತಾನೆ, ನೀವು ಅವರಿಗೆ ಆಹಾರ ಕೊಡಿ. ಅವರು ಉತ್ತರಿಸುತ್ತಾರೆ, ಪ್ರಭುವೇ, ಇಲ್ಲಿ ಏನೂ ಇಲ್ಲ, 5 ರೊಟ್ಟಿ 2 ಮೀನು ಅಷ್ಟೇ. ಇದು ಮಾನವ ಧ್ವನಿ, ಮಿತಿ, ಅಸಮರ್ಥತೆ. ಆದರೆ ಅಪ್ಪವನ್ನು ಯೇಸುವಿನ ಕೈಗೆ ಕೊಟ್ಟಾಗ ಅಪ್ಪವು ಸಮೃದ್ಧಿಯಾಗುತ್ತದೆ, ಕೊರತೆ ಆಶೀರ್ವಾದವಾಗುತ್ತದೆ. ಈ ಘಟನೆಯಲ್ಲಿ ಯೇಸು ಮೊದಲು ಜನರನ್ನು ಬೋಧಿಸಿದನು, ಆತ್ಮವನ್ನು ತೃಪ್ತಿಪಡಿಸಿದನು. ಇದು ಒಂದು ದಿವ್ಯ ಕ್ರಮ. ಮೊದಲು ವಾಕ್ಯ, ನಂತರ ಆಹಾರ. ಮೊದಲು ಆತ್ಮ, ನಂತರ ದೇಹ. ಇದೇ ಕ್ರಮ ಪವಿತ್ರ ಬಲಿ ಪೂಜೆಯಲ್ಲಿಯೂ ಇದೆ. ನಾವು ಕೇವಲ ಕೊನೆಯ ವೇಳೆಗೆ ಬಂದು ಪವಿತ್ರ ಸುವಾರ್ತೆಯನ್ನು ಕೇಳದೆ, ಹೃದಯವನ್ನು ಸಿದ್ಧಪಡಿಸದೆ ಪರಮ ಪ್ರಸಾದವನ್ನು ಸ್ವೀಕರಿಸಲು ಹೋದರೆ ಅದು ವಿಧಿಯಾಗುತ್ತದೆ, ಅನುಭವವಾಗುವುದಿಲ್ಲ. ಅದಾದ್ದರಿಂದ ಆರಂಭದಿಂದಲೇ ಅಥವಾ ಕನಿಷ್ಠ ಪವಿತ್ರ ಸುವಾರ್ತೆಯ ಓದುವಿಕೆಗೆ ಮುಂಜಾಗಿ ಪವಿತ್ರ ಬಲಿ ಪೂಜೆಗೆ ಹಾಜರಾಗೋಣ. ಕ್ರಿಸ್ತನಂತಹ ಜೀವನ ನಡೆಸುವ ಜೀವನದ ಕ್ರೈಸ್ತರಾಗೋಣ. ಧನ್ಯವಾದಗಳು.